ಅವರು 64 ವಿದ್ಯೆ ಕಲ್ತಿರೋರು. ಅವರು ಸೂರ್ಯನಾರಾಯಣ, ರಾವಣ, ಶ್ರೀ ಗಣೇಶ, ಹನುಮಾನ್ ಇವರು 5 ಜನನೇ 64 ವಿದ್ಯೆಗಳು ಕಲ್ತಿರೋರು. ನಾರದ ಜಯಂತಿ ಬಂದ್ಬಿಟ್ಟು ಅದು ಶನಿವಾರ ಈ 25ನೇ ತಾರೀಕು ಈ ತಿಂಗಳು ನಾರದ ಜಯಂತಿನ ಆಚರಿಸಬೇಕು. ನಾರದ ಮಹರ್ಷಿ ಬಂದ್ಬಿಟ್ಟು ಅವರು ಚತುರ್ಮುಖ ಬ್ರಹ್ಮ ಮಾನಸ ಪುತ್ರ. ಅವ್ರಿಗೆ ಬಂದ್ಬಿಟ್ಟು ಒಂದು ವರ ಇದೆ. ಅವರು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ನ ಅವರು ಯಾವಾಗ ಬೇಕಾದ್ರೂ ತಿಳ್ಕೊಬೋದು ಅವರು. ಆಮೇಲೆ ಅವರು ಈಸ್ ಅ ಡಿವೈನ್ ಮೆಸೆಂಜರ್ ಈ ಗಾಡ್ಸ್ ಅಂಡ್ ಗಾಡೆಸಸ್ಗೆ. ಅವ್ರು ಯಾವಾಗಲೂ ಸಂಚಾರ ಮಾಡ್ತಾ ಇರ್ತಾರೆ. ಅವರು ಒಂದು ಕಡೆ ಇರಲ್ಲ. ಅವ್ರಿಗೆ ಇನ್ನೊಂದು ಹೆಸರು ಕಲಗಪ್ರಿಯ ಅಂತ ಅವ್ರಿಗೆ ಹೆಸರು. ಅವರು ಏನೇ ಮಾಡಿದ್ರೇನು ಕೊನೆಯಲ್ಲಿ ಅದು ಬಂದು ಒಳ್ಳೇದಾಗ್ತದೆ ಮ್ಯಾನ್ಕೈಂಡ್ಗೆ. ಬಟ್ ಸ್ಟಾರ್ಟಿಂಗ್ನಲ್ಲಿ ಮಾಡೋದು ಅವರು ಚೇಷ್ಟೆ ಮಾಡ್ತಾರೆ, ಜಗಳ ತಂದಿಡೋದು, ಒಬ್ಬರ ಮೇಲೆ ಒಬ್ರು ಏನೋ ಮಾಡೋದು, ಏನೋ ಒಂದು ಮಾಡ್ತಾರೆ ಅವರು. ಬಟ್ ಕೊನೆಯಲ್ಲಿ ಅದು ಮನುಷ್ಯನಿಗೆ ಒಳ್ಳೇದಾಗ್ತದೆ, ಹ್ಯೂಮನ್ ಮ್ಯಾನ್ಕೈಂಡ್ಗೆ. ಆ ಥರ ಒಂದು ಅವ್ರದ್ದು ಫಸ್ಟ್ ಯೂನಿವರ್ಸಲ್ ಜರ್ನಲಿಸ್ಟ್ ಈ ಬ್ರಹ್ಮಾಂಡದಲ್ಲಿ. ಅವರು ಈ ಬ್ರಹ್ಮಾಂಡದಲ್ಲಿ ಎಲ್ಲಿ ಬೇಕಾದ್ರೆ ಅವ್ರು ಹೋಗ್ಬೋದು, ಯಾವಾಗ ಬೇಕಾದ್ರೆ ಬರ್ಬೋದು ಅಂತ ಒಂದು ಇದಿದೆ. ಬಟ್ ಅವ್ರಿಗೆ ಏನಾಗ್ತದೆ, ದಕ್ಷ ಪ್ರಜಾಪತಿ ಆವಾಗ ಅವ್ರಿಗೆ ಶಾಪ ಕೊಡ್ತಾರೆ. ಯಾಕಂದ್ರೆ ಅವ್ರಿಗೆ 10,000 ಮಕ್ಳು ಇರ್ತಾರೆ ಜೊತೆಗೆ. ಈ ನಾರದ ಮಹರ್ಷಿ ಏನ್ ಮಾಡ್ತಾರೆ, ಹೋಗ್ಬಿಟ್ಟು ಅವ್ರಿಗೆ ನೀವು ಹೋಗಿ ತಪಸ್ ಮಾಡಿ ನಿಮ್ಗೆ ಮೋಕ್ಷ ಸಿಗ್ತದೆ, ನೀವು ಇಲ್ಲಿರೋದು ಬೇಡ, ನೀವು ಇಲ್ಲಿದ್ರೆ ನೀವು ಲೈಫ್ ಬೇರೆ ಥರ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ಬಿಡ್ತಾರೆ. ಆ ಒಂದು ಕೋಪಕ್ಕೆ ದಕ್ಷ ಪ್ರಜಾಪತಿ ಏನು ಮಾಡ್ತಾರೆ, ಇವ್ರಿಗೆ ಶಾಪ ಕೊಡ್ತಾರೆ, ನೀನು ಒಂದು ಕಡೆ ನಿಲ್ಲಲ್ಲ, ನಿನಗೆ ಮದುವೆ ಆಗಲ್ಲ ಅಂತ, ನೀನು ನನ್ನ ಮಕ್ಕಳನ್ನ ಈ ಥರ ಮಾಡ್ಬಿಟ್ಟಲ್ಲ ಅಂತ. ಅವರು 64 ವಿದ್ಯೆ ಕಲ್ತಿರೋರು. ಅವರು ಸೂರ್ಯನಾರಾಯಣ, ರಾವಣ, ಶ್ರೀ ಗಣೇಶ, ಹನುಮಾನ್ ಇವರು 5 ಜನನೇ 64 ವಿದ್ಯೆಗಳು ಕಲ್ತಿರೋರು, ಗೊತ್ತಿರೋರು. ಇವರು ಈ ಕಮ್ಯುನಿಕೇಶನ್ ಐಡಿಯಾಸ್ ಪರ್ಫೆಕ್ಟ್ ಮಾಡಿದ್ದಾರೆ ಅವರು. ಅಂದರೆ ಯಾರ ಹತ್ರ ಹೋಗಿ ಹೆಂಗೆ ಮಾತಾಡಬೇಕು, ಅವ್ರಿಗೆ ಯಾವ ಥರ ಅವ್ರನ್ನ ಚೇಂಜ್ ಮಾಡಬೇಕು, ಏನು ಮಾಡಬೇಕು ಎಲ್ಲ ಅವ್ರು ಅಷ್ಟು ಒಳ್ಳೆ ಸ್ಕಿಲ್ಡ್ ಪರ್ಸನ್ ಅವರು. ಅವ್ರು ಯಾವಾಗಲೂ ಮಹಾವಿಷ್ಣು ಭಕ್ತರು. ನಾರಾಯಣ ನಾರಾಯಣ ಅಂತ ಹೇಳ್ಕೊಂಡೆ ಅವ್ರು ತಿರ್ತಾ ಇರೋದು ಬ್ರಹ್ಮಾಂಡ ಫುಲ್ಲು. ಅವರು ಬಂದ್ಬಿಟ್ಟು ಕಾರಣ ರಾಮಾಯಣ ಬಂದಿದ್ದಕ್ಕೆ ಅವರೇ ವಾಲ್ಮೀಕಿ ಮಹರ್ಷಿನ ಬಂದಿರೋದು ಅವರಿಂದ. ವಾಲ್ಮೀಕಿ ಮಹರ್ಷಿನ ಬಂದ್ಬಿಟ್ಟು ಮೊದಲು ಒಂದು ಕಳ್ಳ ಇದ್ರು, ರತ್ನಾಕರ್ ಅಂತ. ಅವ್ರಿಗೆ ದೀಕ್ಷೆ ಕೊಟ್ಟು ಅವರು ಹಲವಾರು ವರ್ಷಗಳ ತಪಸ್ ಮಾಡಿ ಅವ್ರಿಗೆ ಜ್ಞಾನೋದಯ ಬಂದು ನಾರದ ಮಹರ್ಷಿ ಬಂದ್ಬಿಟ್ಟು ಅವರಿಂದ ಪ್ರೇರಣೆ ಮಾಡಿ ಅವರು ರಾಮಾಯಣ ಬರೆದ್ರು. ಫಸ್ಟ್ ರಾಮಾಯಣ ಬರೆದಿದ್ದು ರಾಮ ಹುಟ್ಟಿದ ಮುಂಚೆನೆ, ಅದು ತಿಳ್ಕೊಳ್ಳಿ. ಅದು ರಾಮ ಹುಟ್ಟೋಗ ಮುಂಚೆ, ರಾಮಾಯಣ ನಡೆಯಕ್ಕೆ ಮುಂಚೆನೆ ರಾಮಾಯಣ ವಾಲ್ಮೀಕಿ ಮಹರ್ಷಿ ರಚನೆ ಮಾಡಿದ್ದು. 27,000 ಶ್ಲೋಕಗಳದು. ಅಂದ್ರೆ ಮುಂದೆ ಏನಾಗುತ್ತೆ ಅಂತ ಮೊದಲೇ ನಾರದ ಮಹರ್ಷಿ ಅವ್ರಿಗೆ ಆ ಒಂದು ಶಕ್ತಿ ಕೊಟ್ರು. ಆಮೇಲೆ ನಾರದ ಮಹರ್ಷಿಯಿಂದನೇ ಶ್ರೀಮದ್ ಭಾಗವತಂ ಬಂತು, ಹೇಳಿದೀವಿ, ವೇದವ್ಯಾಸ ಮಹರ್ಷಿನಿಂದ. ಅವರೇ ಧ್ರುವ, ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲಿ ಉಪದೇಶ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ಅವರು ಅಡವಿನಲ್ಲಿ ಹೋಗಿ ತಪಸ್ ಮಾಡಿಸಿ ಅವ್ರಿಗೆ ಮಹಾವಿಷ್ಣು ಸಾಕ್ಷಾತ್ಕಾರ ಆಗಿ ಅವ್ರಿಗೆ ಸಪ್ರೇಟ್ ಒಂದು ಲೋಕ ಕೊಟ್ಟರು. ಅದೇ ಧ್ರುವ ಲೋಕ, ಪೋಲ್ ಸ್ಟಾರ್. ಇವಾಗ ನೀವು ನೋಡೋದು ನೀವು. ಒಂದ್ಸತಿ ಮಹಾವಿಷ್ಣು ಬಂದ್ಬಿಟ್ಟು ವೈಕುಂಠಕ್ಕೆ ಹೋಗ್ತಾರೆ. ಹೋಗ್ಬಿಟ್ಟು ಅವರೇ ಮೆಚ್ಕೊಳ್ತಾರೆ, ನನ್ನಂಥ ಭಕ್ತರು ನಿನಗೆ ಯಾರೂ ಇಲ್ಲ, ನಾನೇ ನಿನಗೆ ಶ್ರೇಷ್ಠವಾದ ಭಕ್ತ, ಯಾವಾಗಲೂ ನಿನ್ನ ನಾಮಸ್ಮರಣೆ ಮಾಡ್ತೀನಿ ಹಂಗೆ ಅಂತ. ಸರಿ, ಮಹಾವಿಷ್ಣು ಸ್ಮೈಲ್ ಮಾಡಿಬಿಟ್ಟು ಆಯ್ತಪ್ಪ ನೀನೊಂದು ಮಾಡು, ಅಲ್ಲಿ ಭೂಲೋಕದಲ್ಲಿ ಜನಕ ಮಹಾರಾಜ್ ಇದ್ದಾರೆ, ಅವ್ರ ಹತ್ರ ಹೋಗ್ಬಾ ಅಂತಾರೆ. ಸರಿ ಅಂತ ನಾರದ ಏನು ಮಾಡ್ತಾರೆ, ಅವ್ರ ಹತ್ರ ಹೋಗ್ತಾರೆ. ಜನಕ ಮಹಾರಾಜ್ ಗೊತ್ತು ಮಹಾವಿಷ್ಣು ಏನಕ್ಕೆ ಕಳಿಸಿದ್ರಂತ. ರಾಜ್ಯಸಭೆ ನಡೀತಾ ಇರ್ತದೆ, ಇವ್ರು ಬಂದಿದ್ದೆ, ಇವ್ರು ಅವ್ರನ್ನ
ಏನು ಮರ್ಯಾದೆ ಕೊಟ್ಬಿಟ್ಟು ಒಂದು ಬಟ್ಲಿನಲ್ಲಿ ತುಂಬ ಎಣ್ಣೆ ತುಂಬಿಸ್ಬಿಟ್ಟು ಕೊಟ್ಬಿಟ್ಟು ಇದು ನೀನು 3 ಸತಿ ಹೋಗ್ಬಾ ಅಂತಾರೆ. ಇವರು ಸರಿ ಅಂತ ಹೋಗ್ತಾರೆ. ಆವಾಗ ಅಲ್ಲಿ ಡ್ಯಾನ್ಸ್ ನಡೀತಾ ಇರ್ತದೆ, ನಾಟ್ಯ. ಇವ್ರು 3 ಸತಿ ಹೋಗ್ಬಿಟ್ಟು ಬಂದು ಕೊಡ್ತಾರೆ ವಾಪಸ್ಸು. ಒಂದು ಡ್ರಾಪ್ ಬೀಳಲ್ಲ. ಒಳ್ಳೇದಪ್ಪ, ನೀನು ವಾಪಸ್ ಹೋಗಿ ಮಹಾವಿಷ್ಣುಗೆ ಅಂತಾರೆ. ಸರಿ ಅಂತ ಮಹಾವಿಷ್ಣು ಹತ್ರ ಇವ್ರು ವಾಪಸ್ ವೈಕುಂಠಕ್ಕೆ ಬರ್ತಾರೆ. ಆವಾಗ ಮಹಾವಿಷ್ಣು ಏನು ಮಾಡ್ತಾರೆ, ಅವ್ರನ್ನ ಕರ್ಕೊಂಡು ಭೂಲೋಕಕ್ಕೆ ಬರ್ತಾರೆ. ಅಲ್ಲಿ ಒಂದು ವಿಲೇಜ್ ಹತ್ರ ಒಂದು ಫಾರ್ಮರು ಬೆಳಗ್ಗೆ ಎದ್ದಾನೆ, ಸ್ನಾನ ಮಾಡಿಬಿಟ್ಟು ಹೋಗ್ಬಿಟ್ಟು ಮಹಾವಿಷ್ಣು ಕೂಡ ನಾರಾಯಣ ನಾರಾಯಣ ಅಂತ ನಮಸ್ಕಾರ ಮಾಡಿಬಿಟ್ಟು ಹೋಗ್ಬಿಟ್ಟು ಅವನು ಹೊಲಕ್ಕೆ ಹೋಗ್ಬಿಟ್ಟು ಅವನು ಏನು ಮಾಡಬೇಕು ಅದು ಕಲ್ಟಿವೇಟ್ ಮಾಡೋದು, ಗೊಬ್ಬರ ಹಾಕೋದು, ನೇಗಿಲಿ ತಗೊಂಡು ಇದು ಮಾಡೋದು ಮಾಡ್ತಾ ನಾರಾಯಣ ನಾರಾಯಣ ಅಂತ ಹೇಳ್ಕೊಂಡು ಇಡೀ ದಿವಸ ಫೀಸ್ ಮಾಡಿಬಿಟ್ಟು ತಿರ್ಗಾ ಹೋಗ್ಬಿಟ್ಟು ಸಾಯಂಕಾಲ ಸ್ನಾನ ಮಾಡಿಕೊಂಡು ನಾರಾಯಣ 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 ಅಂದ್ಬಿಟ್ಟು ಮಲ್ಕೊಂಡು ಬರ್ತಾನೆ. ಮಹಾವಿಷ್ಣು ಕೇಳ್ತಾರೆ, ನೋಡು ಅವನು ಕೆಲಸ ಮಾಡ್ದ ಬೆಳಗಿಂದ ಸಾಯಂಕಾಲ ತನಕ ಎಷ್ಟು ಸತಿ ನಾರಾಯಣ ಹೇಳಿದಾನೆ, ನೀನು ಒಂದ್ಸತಿ ಅದು ನಾರಾಯಣ ಹೇಳ್ದ, ಇನ್ನು ನಾ ಬಟ್ಲಿಟ್ಕೊಂಡುವಾಗ ಹೌದು ನಾನು ಒಂದ್ಸತಿ ಹೇಳಲ್ಲ. ಏನಕ್ಕೆ, ನಿನಗೆ ಭಯ ಇತ್ತು ಆ ಒಂದು ಡ್ರಾಪ್ ಆಯಿಲ್ ಕೆಳಗಡೆ ಬೀಳ್ತದೆ ಅಂತ. ಸೊ ನೀನು ಆವಾಗ ನನ್ನ ಮರ್ತುಬಿಟ್ಟೆ. ಯಾರು ಶ್ರೇಷ್ಠ ಭಕ್ತ ಅಂತಾರೆ. ಆವಾಗ ನಾರದ ಮಹರ್ಷಿ ಒಪ್ಕೊಳ್ತಾರೆ, ಅಪ್ಪ ನನಗೆ ಅಹಂಕಾರ ಆಯಿತು, ಕ್ಷಮಿಸ್ಬಿಡು ಅಂತ. ಸೊ ನಾರದ ಜಯಂತಿ ಬಂದು ಈಗ 25ನೇ ತಾರೀಕಿದೆ. ಅದು ನೋಡ್ಕೊಂಡು ಅದನ್ನು ಇದು ಮಾಡಿ ನೀವು. ಆಮೇಲೆ ನಾರದರೇ ಇವರು ನಮ್ಮ ಸೇಂಟ್ ತ್ಯಾಗರಾಜ ಅವರೇ 7,000 ಸಾಂಗ್ಸ್ ಶ್ರೀರಾಮ ಭಕ್ತರು. ತುಂಬ ಗ್ರೇಟ್ ಇದು ಆ ಪೀರಿಯಡ್ನಲ್ಲಿ. ಅದ್ರಲ್ಲಿ ಪಂಚ ಕೀರ್ತನ ಮತ್ತೆ ಇದೆ ಇಂಪಾರ್ಟೆಂಟ್, ಅದು ತುಂಬ ಫೇಮಸ್. ಅದು ಎವ್ರಿ ಇಯರ್ ನಾರದ ಇದು ತ್ಯಾಗರಾಜ ಆರಾಧನೆ ನಡೀತದೆ ಎಲ್ಲ ಕಡೆ, ತುಂಬ ಫೇಮಸ್ ಆಗಿ ನಡೀತದೆ. ತ್ಯಾಗರಾಜ ಆರಾಧನೆ ನಡೀತದೆ. ಅದ್ರಲ್ಲಿ ಪಂಚಕೀರ್ತನೆ, ಅದ್ರಲ್ಲಿ ಫಸ್ಟ್ ಬಂದು ಎಂದರು ಮಹಾನುಭಾವಲು ಅಂದರಿಕಿ ವಂದನ, ತುಂಬ ಫೇಮಸ್ ಅದು, ಎಲ್ಲರೂ ಹಾಡ್ತಾರೆ ಅದನ್ನ. ಅದು ಆಮೇಲೆ ಅವರೇ ಪುರಂದರದಾಸ. ಪುರಂದರದಾಸ ಕೀರ್ತನೆ ಗೊತ್ತು, ಅವ್ರ ಕತೆ ಗೊತ್ತು, ನಾವೇನು ಹೇಳೋದು ಬೇಡ. ಸೊ ಇದು ನಾರದರದು ಇದು ಚರಿತ್ರ. ಇನ್ನೊಂದು ಪ್ರಶ್ನೆ ಕೇಳಿ. ಕೂರ್ಮಾವತಾರ ಆದಾಗ ಕಳಶ ಒಂದು ಹುಟ್ಟಿತ್ತು ಅಂತ ಇದು ಕೂರ್ಮ ಅವತಾರ ಆಗಾಗಲೇ ಅಮೃತ ಬಂದಿದ್ದು. ಅದ್ರಲ್ಲಿ ಹಲವಾರು ವಸ್ತುಗಳು ಬಂತು. ಲಕ್ಷ್ಮಿ ಬಂದಿದ್ದೆ ಅಲ್ಲಿಂದಾನೆ. ಅದು ಕೊನೆಯಲ್ಲಿ ಇನ್ನೊಂದು ಕುಂಭ ಬಂದಿತ್ತು ಅಂತ ಅದ್ ನಾನು ಹೇಳಿದ್ನಲ್ಲ ಎಪಿಸೋಡ್. ಬಟ್ ಈಗ ಹೆಚ್ಚು ಕಡಿಮೆ ಅಲ್ಲಿಂದ ಆ ಕಾಲದಿಂದ ಈ ಕಾಲ ತನಕ ಅದು ಹಂಗೆ ಇತ್ತು, ಯಾರಿಗೂ ಗೊತ್ತಿರಲಿಲ್ಲ. ಅದು ಮಾರ್ಕಂಡೇಯ ಮಹರ್ಷಿ ಈಗ ಬಂದು ನಮ್ಮ ಗುರು ಅಮರಾವ್ ಹತ್ರ ಹೇಳಿ ಅದನ್ನ ಹೋಗಿ ತಗೊಂಡ್ ಬಾ ಅಂತ ಕಳಿಸ್ತಾರೆ. ಆ ಎಪಿಸೋಡ್ ಹೇಳಿದ್ದೀನಿ ಅಷ್ಟೇ, ಅಷ್ಟು ಸಾವಿರ ವರ್ಷ ಯಾರಿಗೂ ಗೊತ್ತಿಲ್ಲ ಅದು. ಅದು ಒಂದು ಡಲ್ ಸ್ಟಾರ್ ತರ ಒಂದ್ ಕಡೆ ಇರ್ತದೆ ಅದು.